ದೇವರುಗಳದ್ದು ಹೇಳ್ತೀನಿ, ಆಮೇಲೆ ನೀವು ದೇವರುಗಳದ್ದು ಹೇಳುವಾಗ ತಡಿಬೇಡಿ. ಮುಜರಾ ಇಲಾಖೆಗೂ ಕೂಡ ನಮಗೆ ಬರುತ್ತೆ ರೆವಿನ್ಯೂಗೆ. ಈ ಮುಜರಾ ಇಲಾಖೆನಲ್ಲಿ ಇತ್ತೀಚೆಗೆ ತಮಗೆ ಗೊತ್ತು ಏನಾಯ್ತು ಅಂತ. ಅಯೋಧ್ಯೆನಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯ್ತು, ಬಂಗಾರ ಏನೇನೋ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಬಹಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ABC ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾ ಇಲಾಖೆಗೆ ಸೇರಿರುವಂತವು ಕರ್ನಾಟಕದಲ್ಲಿದ್ದಾವೆ. ಮುಜರಾಯಿಗೆ ಸೇರದೇ ಇರತಕ್ಕಂತ ದೇವಸ್ಥಾನಗಳು ಬಹಳಷ್ಟಿದಾವೆ. ಪ್ರೈವೇಟ್ ಆಗಿ ಯಾರೋ ದೇವಸ್ಥಾನ ಕಟ್ಟಿದ್ದಾರೆ, ನಮ್ಮೂರಲ್ಲಿ ಯಾರೋ ಹೊಸದಾಗಿ ಯಾರೋ ಡೊನೇಟ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರು, ಅವರು ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಬಹಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ವಿ, ABC ಅಂತೇಳಿ, ಡಿಪೆಂಡಿಂಗ್ ಆನ್ ದೇರ್ ಇನ್ಕಮ್, ಆನ್ ದೇರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ ಇವೆಲ್ಲ ನೋಡಿ ನಾವು ABC ಮಾಡಿದ್ವಿ. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿರುವುದು. ಉದಾಹರಣೆಗೆ ಮೂಕಾಂಬಿಕಾ ಟೆಂಪಲ್ ಇದೆ, ಚಾಮುಂಡಿ ಟೆಂಪಲ್ ಇದೆ, MM ಹಿಲ್ಸ್ ಟೆಂಪಲ್ ಇದೆ. ಈ ತರದ ದೇವಸ್ಥಾನಗಳು A ಕ್ಯಾಟಗರಿನಲ್ಲಿ ಇದಾವೆ. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ. ಆ ಟಿಕೆಟ್ಸ್, ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನ ನಾವು ರಿಪೋರ್ಟ್ ಆಗಿದೆ. ಅವ್ರ ಮೇಲೆ FIR ಆಗಿರೋದ್ರೆ, ಕಳ್ಳರು ಯಾರು ಸಿಕ್ಲಿಲ್ಲ, ಹಂಗೆ ನೀವು ಹೋಯ್ತು. ಅದು ಇನ್ನೂ ಕೇಸ್ಗಳು ನಡೀತಾ ಇರ್ತವೆ. ಅದು ಆಗೋದು ಬೇಡ ಅಂತ ಹೇಳಿ ಪ್ರತಿಯೊಂದು ಹುಂಡಿ ಇಂಥ ಟೆಂಪಲ್ಸ್ ಅಲ್ಲಿ ಅದಕ್ಕೆ CCTV ಹಾಕಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ CCTV ಹಾಕೋದಷ್ಟೇ ಅಲ್ಲ, ಅದನ್ನ ಒಂದು ಸೆಂಟ್ರಲೈಸ್ಡ್ ಸರ್ವರ್ ಮಾಡಿ ಅದನ್ನ ನಾವು ಇಲ್ಲೇ ಕಮಿಷನರು ಕೂತ್ಕೊಂಡು ಇಲ್ಲಿಂದಾನೇ ನೋಡ್ಬೋದು. ನಾನು ಜೈಲುಗಳನ್ನೆಲ್ಲ ನಾನು ಅದೇ ರೀತಿ ಮಾಡಿದ್ದೆ. ಪೊಲೀಸ್ ಸ್ಟೇಷನ್ಗಳನ್ನ ಕೂಡ ನಾವು ಅದೇ ರೀತಿ ಮಾಡಿದ್ವು. 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ ಇಲ್ಲಿ ಕಮಾಂಡ್ ಸೆಂಟರ್ನಲ್ಲಿ ಕೂತ್ಕೊಂಡು ಯಾವ ಸ್ಟೇಷನ್ ಬೇಕೋ ಅದನ್ನ ನಾವು ಟೈಪ್ ಮಾಡಿದ್ರೆ ಅದ್ರ ಕಂಪ್ಲೀಟ್ ಆ ಸ್ಟೇಷನ್ ನಲ್ಲಿರೋ ಕ್ಯಾಮೆರಾಗಳೆಲ್ಲ ಫೀಡ್ ಇಲ್ಲಿ ಬರುತ್ತೆ. ಅದೇ ರೀತಿ ಜೈಲ್ಗಳು ಕೂಡ ಹಂಗೆ ಮಾಡಿದ್ದು. ಅದೇ ರೀತಿ ಈಗ ದೇವಸ್ಥಾನಗಳನ್ನ CCTV ಹಾಕಿ, ದೇವಸ್ಥಾನ ಹುಂಡಿ ಇರ್ಬೋದು, ಎಂಟ್ರೆನ್ಸ್ ಇರ್ಬೋದು, ಅಥವಾ ಅಲ್ಲಿನ ಪರಿಸರದ್ದಿರ್ಬೋದು, ಇದೆಲ್ಲವನ್ನು ಪ್ರತಿನಿತ್ಯ ಕಮಿಷನರ್ ನೋಡೋ ರೀತಿಯಲ್ಲಿ ಒಂದು ಡ್ಯಾಶ್ ಬೋರ್ಡ್ ಮಾಡಿ, ಕಂಟ್ರೋಲ್ ರೂಮ್ ಮಾಡಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೇವೆ. ಅದರಿಂದ ಈ ಹಣ ದುರುಪಯೋಗ ಆಗೋದು, ಯಾರ್ಯಾರೋ ಇವರೇ ಒಳಗಡೆಗೆ ಯಾರೋ ಸೇರ್ಕೊಂಡು ಇವರು ಹುಂಡಿ ಹೊತ್ಕೊಂಡು ಹೋಗ್ಬಿಡೋದು, ಆಮೇಲೆ ಯಾರಿಗೋ ಹೇಳೋದು, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದನ್ನ ನಾವು ತಡೆಯೋದಕ್ಕೋಸ್ಕರ ಇದನ್ನು ಮಾಡಿದ್ದೇವೆ. ಮೂರನೇದು, ನಮ್ಮ ರಾಜ್ಯದಲ್ಲಿ ನಮ್ಮ ಮುಜರಾಯಿ ಇಲಾಖೆಯಿಂದ ಹೊರ ರಾಜ್ಯದಲ್ಲಿ ನಮ್ಮಲ್ಲಿ ಪ್ರಮುಖವಾದಂಥ ಯಾತ್ರಾ ಸ್ಥಳಗಳೇನಿದಾವೆ, ಆ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಂದಿಷ್ಟು ಆಸ್ತಿ ಇದೆ. ಅದನ್ನ ರಕ್ಷಣೆ ಮಾಡಬೇಕು. ಈಗ ತಿರುಪತಿಯಲ್ಲಿ ಬಹುಶಃ ಯಾವುದೇ ರಾಜ್ಯಕ್ಕೆ ಜಮೀನಿಲ್ಲ. ತಿರುಪತಿ ಬೆಟ್ಟದ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಅದು ಹಿಂದೆ ನಮ್ಮ ಪೂರ್ವಜರು ಮಹಾರಾಜರ ಕಾಲದಲ್ಲಿ ಅವರೇ ಅದಕ್ಕೆ ನಡೆಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ನಮಗೆ ಒಂದಿಷ್ಟು ಜಮೀನಿದೆ. ಸುಮಾರು 7 ಎಕರೆವರೆಗೂ ಇದೆ. ಅಲ್ಲಿ ಯಾತ್ರಿಗಳಿಗೆ ಹೋದ್ರೆ ಇಳ್ಕೊಳ್ಳೋಕೆ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ VIP ಇದಕ್ಕೆ ಒಂದು 30 ರೂಮ್ ಸಪರೇಟ್ ಆಗಿ ಮಾಡಿದ್ರು. ಅದೊಂಚೂರು ಕಂಪ್ಲೀಟ್ ಆದ್ಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದೇ ಪ್ರಕಾರ ನಮಗೆ ಶ್ರೀಶೈಲಂನಲ್ಲಿ, ವಾರಣಾಸಿಯಲ್ಲಿ, ತುಳಜಾಪುರ, ಮಹಾರಾಷ್ಟ್ರದಲ್ಲಿ ತುಳಜಾಪುರ ಅಂತ ಇದೆ,
ಇಲ್ಲೆಲ್ಲ ನಮ್ಮ ಆಸ್ತಿಗಳಿದಾವೆ. ಅಲ್ಲಿ ನಮಗೆ ವಸತಿ ಗೃಹಗಳನ್ನು ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಯಾತ್ರಿಗಳು ಹೋಗಿ ಇಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಆಮೇಲೆ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಹಣ ಇದೆ. ಎ ಕ್ಯಾಟಗರಿ ದೇವಸ್ಥಾನದಲ್ಲಿ ನಾನೇ ಹೋಗಿದ್ದೆ ಇದಕ್ಕೆ ಮೂಕಾಂಬಿಕಾ ಟೆಂಪಲ್ಗೆ. ನಾನು ಅಲ್ಲಿ ತಾಯಿ ದರ್ಶನ ಮಾಡಿದಾದ್ಮೇಲೆ ಅಲ್ಲೆಲ್ಲ ಸುತ್ತ ಎಲ್ಲ ಓಡಾಡಿದೆ. ಯಾತ್ರಿಗಳು ಬಂದರೆ ಹೇಗಿರ್ತಾರೆ, ಏನು ಒಂದು 250 ರೂಮಿಂದು ಒಂದು ವಸತಿ ಗೃಹ ಇದೆ, ಅದ್ರೊಳಗಡೆ ಹೋಗಿ ರೂಮ್ನು ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಟಾಯ್ಲೆಟ್ಸ್ ಹೆಂಗಿದಾವೆ, ರೂಮ್ ಹೆಂಗಿದೆ ಎಲ್ಲ ಚೆಕ್ ಮಾಡಿ ಬಂದೆ. ಆಮೇಲೆ ಒಂದು 10,000 ಜನರಿಗೆ ಊಟ ಹಾಕ್ತಾರೆ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ರೇಷನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅಕ್ಕಿ ಹೆಂಗೆ ಬರುತ್ತೆ, ಹೆಂಗೆ ಕೊಡ್ತಾರೆ. ಆಮೇಲೆ ಈಗ ಅಲ್ಲಿ ಸೀರೆಗಳು ಬರುತ್ತೆ, ಆ ತಾಯಿಗೆ ಸೀರೆ ಕೊಡ್ತಾರೆ, ಒಡವೆ ಕೊಡ್ತಾರೆ, ಅದೆಲ್ಲ ಯಾವ ಥರ ಲೆಕ್ಕ ಅದು ಇದು ಎಲ್ಲ ಚೆಕ್ ಮಾಡಿದೆ. ಈಗಾಗಲೇ ನನಗೆ ಸ್ವಲ್ಪ ಅನುಮಾನ ಬಂದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮತ್ತು ನಮ್ಮ ಕಮಿಷನರ್ ಎಂಡೋಮೆಂಟ್ಗೆ ಎಲ್ಲ ಹೇಳಿದ್ದೇನೆ. ನೀವು ಅವ್ರ ಹತ್ರ ಈಗ 300 ಕೋಟಿ ರೂಪಾಯಿ ಇದೆ, ಅವರ ಡಿಪಾಸಿಟ್ 300 ಕೋಟಿ ರೂಪಾಯಿ ಇದೆ, 300 crores. ಯಾವುದು ಅಲ್ಲ ಅದು ಟೋಟಲ್. ಈಗ ಅಂಥದ್ದು ಎಲ್ಲ ಟೆಂಪಲಲ್ಲಿದೆ, ಅದನ್ನು ಹೇಳ್ತೀನಿ. ಈಗ ನಮಗೆ ಆ 300 ಕೋಟಿ ರೂಪಾಯಿಯನ್ನ ಸೇಫ್ ಗಾರ್ಡ್ ಮಾಡೋದು ಹೆಂಗೆ? ನಾಳೆ ಯಾರೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತಾನಪ್ಪ, ಏನೋ ಒಂದು ಲೆಕ್ಕಾಚಾರ ಮಾಡಿ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೇಸು ಪಾಸ್ ಹಾಕ್ತೀವಿ, ಅದೇನು ಅವನು ಆಯಿತು ಕೇಸ್ ಹಾಕ್ಕೊಳ್ರಿ ಅಂತ ಹೊರಟೋಗ್ತಾನೆ. ಇಂಥದ್ದು ಆಗಬಾರ್ದು ಅಂತೇಳಿ ನಾನು ಅವರಿಗೆ ಒಂದು ಸಲಹೆಯನ್ನು ಮಾಡಿದ್ದೀನಿ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ, ಆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಯಾತ್ರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಬಂದವರಿಗೆ ವಸತಿಗಳಾಗ್ಬೋದು, ಆಮೇಲೆ ಅವರು ಬಂದು ಪೂಜೆ ಮಾಡಿಕೊಂಡು ಶಾಂತಿಯಿಂದ ಅವ್ರು ಹೊರಗಡೆ ಹೋಗಬೇಕು. ಆ ರೀತಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಎ ಗ್ರೇಡ್ ಟೆಂಪಲ್ಸ್ ಏನಿದೆ, ಈ ರೀತಿ ಹಣ ಇರೋರು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಮೊನ್ನೆ 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಆ ಕ್ರೌಡು, ಅದು ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನ್ಸುತ್ತೆ ನನಗೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದೆ ನಿಮಗೆ ಅಂತ. ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ, 13 ಕೋಟಿ ಬರುತ್ತೆ ಸರ್ ಆ್ಯನ್ಯುಯಲಿ. ಅಯ್ಯೋ ಮಾರಾಯ, ಇದೇನ ಇಷ್ಟು ಹೇಳ್ತೀಯ ನೀನು? ಯಾಕೆಂದರೆ ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು ಅಂತೇಳಿ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಮ್ಮ ಕಮಿಷನರ್ಗೆ ಹೇಳಿದೆ, ಒಂದು ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ. ಸೊ ಈ ರೀತಿ ಅಲ್ಲಿ ಲೆಕ್ಕನೂ ಕೊಡಬೇಕು ಮತ್ತು ಹಣ ಅಲ್ಲಿ ಇರೋದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು. ನಿಮಗೆ ಆಶ್ಚರ್ಯ ಆಗುತ್ತೆ, ಈಗ ನಮ್ಮ ಎ ಕ್ಯಾಟಗರಿ ಟೆಂಪಲ್ನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಟೆಂಪಲ್ಸಿಗೆ 2,521 ಕೋಟಿ ರೂಪಾಯಿ ಈಗ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇದೆ. 2,521 ಕೋಟಿ. ಈ ಹಣ ನಾವು ಎಲ್ಲಿ ಖರ್ಚು ಮಾಡಬೇಕು? ಅವರಿಗೆ ಖರ್ಚು ಮಾಡಬೇಕಲ್ಲ, ಆ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕು. ಅಲ್ಲೇ ಪರಿಸರ ಚೆನ್ನಾಗಿರ್ಬೇಕು. ಯಾರೋ ದೇವಸ್ಥಾನಕ್ಕೆ ಹೋದವರಿಗೆ ಶಾಂತಿಯಿಂದ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರಂಗಿರ್ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಕ್ರಮ ವಹಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ನಾನು ಅದಕ್ಕೆ ಸೂಚನೆಯನ್ನ ಸಂಬಂಧಪಟ್ಟವರಿಗೆ ಕೊಟ್ಟಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.